ನಮಸ್ಕಾರವನ್ನು ಮಾಡ್ತಾ ಇವತ್ತು ಯೋಗ ಫಾರ್ ಮೈಗ್ರೇಷನ್ ತಲೆನೋವುಗಳಿಗೆ ನಮ್ಮ ಹಾಫ್ ಎಡಕು ಪೂರ್ಣ ತಲೆ ಅಥವಾ ಅವರಿಗೆ ಹಾಫ್ ಈ ಕಡೆ ನುಗ್ಸತಿ ಈ ಕಡೆ ನುಗ್ಸತಿ ಅಥವಾ ತಲೆ ಪೂರ್ಣ ನುಗ್ಸತಿ ನೆತ್ತೊಳಗೆ ನುಗ್ಸತಿ ಇವಕ್ಕೆ ತಲೆನೋವುಗಳಿಗೆ ಯಾವ ಆಸನಗಳನ್ನು ಮಾಡಬೇಕು ಅದಕ್ಕೆ ಮೈಗ್ರೇನ್ ಪೇನ ನಿವಾರಣೆ ಮಾಡಬೇಕಾದ್ರೆ ಯಾವ ಆಸನಗಳು ಮಾಡಬೇಕಂತಂದ್ರೆ ಅರ್ಧ ಹಲಾಸನ ಮಾಡಬೇಕು, ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು, ಧನುರಾಸನ ಮಾಡಬೇಕು, ಪರ್ವತಾಸನ ಭೂದರಾಸನ ಅದಕ್ಕೆ ಪರ್ವತಾಸನ ಅಥವಾ ಭೂದರಾಸನ ಅಂತಾರೆ, ಭುಜಂಗಾಸನ ಮಾಡಬೇಕು, ಸೇತುಬಂಧಾಸನ ಮಾಡಬೇಕು, ವೃಕ್ಷಾಸನ ಮಾಡಬೇಕು ಮತ್ತು ಶವಾಸನ ಮಾಡಬೇಕು, ಪರ್ವತಾಸನ ಮತ್ತು ಪಾದಹಸ್ತಾಸನ, ಪಶ್ಚಿಮೋತ್ತಾಸನ ಮತ್ತು ಶಶಾಂಕಾಸನ, ಲಾಸ್ಟ್ ಶವಾಸನವನ್ನು ಮಾಡಬೇಕು. ಈ ರೀತಿ ಸುಮಾರು 12 ಆಸನಗಳಿವೆ. ಇದರಲ್ಲಿ ನೀವು ಒಂದು 5 ಆಸನಗಳನ್ನು ಮಾಡಿದರೆ ಸಾಕು. ಯಾವ ಆಸನಗಳನ್ನು ನಿಮಗೆ ಈಸಿಯಾಗಿ ಬರ್ತಾವೋ ಈ ಆಸನಗಳನ್ನು ಮಾಡಬೇಕು. ಅದಕ್ಕೆ ಯೋಗ ಫಾರ್ ಮೈಗ್ರೇನ್ಸ್ ಹಾಫ್ ಎಡಕಾಗಲಿ ಅಥವಾ ಪೂರ್ಣ ತಲೆ ನುಗ್ಸ್ತಿರ್ತಾಗಲಿ ಈ ಆಸನಗಳನ್ನು ಮಾಡುವ ಸುಮಾರು ಒಂದು 12 ಆಸನಗಳನ್ನು ನಾನು ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ಆಸನಗಳು ಬರ್ತವೆ ಆ ಆಸನಗಳನ್ನು ಒಂದು 5 ಆಸನಗಳನ್ನು 2-3 ಸಲ ಆ ಆಸನಗಳನ್ನು ಮಾಡಬೇಕು. ಡೈಲಿ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಮೊದಲ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಬೇಕು. ನಮಗೆಲ್ಲ ರೋಗಗಳು ಬರೋದು ಮಾನಸಿಕವಾಗಿ. ಆ ಮಾನಸಿಕವನ್ನು ಚೆನ್ನಾಗಿಟ್ಕೋಬೇಕಾದ್ರೆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು. ಮನಸ್ಸು ಚೆನ್ನಾಗಿರಲಿಲ್ಲ ಅಂತ ಇವೆಲ್ಲ ನೋವುಗಳು ಬರ್ತಾವೆ. ಅದಕ್ಕೆ ನಾವು ಧ್ಯಾನವನ್ನು ಹೆಚ್ಚು ಮಾಡಬೇಕು. ಬೆಳಗ್ಗೆ ಎದ್ದ ಬಿಸಿ ನೀರನ್ನು ಉಗುರು ಬೆಚ್ಚಲ ನೀರನ್ನು 1 ಗ್ಲಾಸ್ ಅಥವಾ 2 ಗ್ಲಾಸನ್ನು ನಿಮ್ಮ ಶಕ್ತಿ ಅನುಸಾರ ಕೆಪಾಸಿಟಿ ಅನುಸಾರ ಬಿಸಿ ನೀರನ್ನು ಬೆಳಗ್ಗೆ ಎದ್ದ ಕುಡಿಬೇಕು. ಕುಡಿದ ನಂತರ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಲ್ಲ ಅಂತಂದರೆ ಯೋಗ ಸಾಧನೆ ಯಾವುದೂ ಆಗುವುದಿಲ್ಲ. ಹೇಳುವುದೊಂದು ಮಾಡುವುದೊಂದಾದರೆ ಅದು ಯೋಗ ಸಾಧಕರ ಸಾಧನೆಯೇ ಅಲ್ಲ. ಯೋಗ ಅಂತಂದರೆ ಅಷ್ಟಾವರಣಗಳನ್ನು ಜೀವನದಲ್ಲಿ ಬರೀ 2 ಆಸನಗಳನ್ನು ಮಾಡಿದರೆ 2 ಕಠಿಣ ಆಸನಗಳನ್ನು ಮಾಡಿದರೆ ಯೋಗ ಅಲ್ಲ. ಯೋಗ ಮಾಡಬೇಕಾದ್ರೆ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ ಅಳವಡಿಸಬೇಕು. ಅಷ್ಟಾವರಣಗಳ ಬಗ್ಗೆ ಒಂದು ಪೂರ್ಣವಾಗಿ ಅಷ್ಟಾವರಣಗಳ ಬಗ್ಗೆನೇ ಹೇಳಿದ್ರು. ಅದಕ್ಕೆ ಅವನ್ನೆಲ್ಲ ನಮ್ಮ ಜೀವನ ಅಳವಡಿಸುವುದರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಆರೋಗ್ಯವಾಗುತ್ತೆ. ಈಗ ಅರ್ಧ ಹಲಾಸನ ಮಾಡೋದು. ಅರ್ಧ ಹಲಾಸನ ಹಾಗೆ ಈ ರೀತಿ ಮಲ್ಕೋಬೇಕು. ಈ ರೀತಿ ಕಾಲುಗಳನ್ನು ಚಾಚಿ ಈ ರೀತಿ ಮಲ್ಕೋಬೇಕು. ಮಲ್ಕೊಂಡ ನಂತರ ನಿಧಾನವಾಗಿ ಹೊರಬೇಕು. ಈ ರೀತಿ ಹೊರಬೇಕು. ಆಮೇಲೆ ಪೂರ್ತಿಯಾಗಿ ಈ ರೀತಿ ಹೋಗಬೇಕು. ಈ ರೀತಿ ಆಮೇಲೆ ತಗೊಂಡ ನಂತರ ನಿಧಾನವಾಗಿ ಪೂರ್ಣ ರಿಲ್ಯಾಕ್ಸ್ ಮಾಡಬೇಕು. ಆಮೇಲೆ ನಿಧಾನವಾಗಿ ಮತ್ತೆ ನಿಧಾನವಾಗಿ ಬರಬೇಕು. ಕಾಲುಗಳನ್ನು ನಿಧಾನವೇ ಮಾಡಬೇಕು. ನಿಧಾನವಾಗಿ ಈ ರೀತಿ ಇದ್ದ ನಂತರ ಮತ್ತೆ ಯಾವ ಆಸನ ಮಾಡಬೇಕಂದ್ರೆ ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು. ಯಾವುದು? ಅರ್ಧ ಮಚ್ಚೇಂದ್ರಾಸನ. 2 ಕಾಲುಗಳನ್ನು ಈ ರೀತಿ ಮುಂದುಗಡೆ ಚಾಚಬೇಕು. ಆಮೇಲೆ ಬಲಗಾಲನ್ನು ಈ ರೀತಿ ಹೋಗಬೇಕು. ಈ ರೀತಿ ಇಟ್ಕೋಬೇಕು. ಆಮೇಲೆ ಎಡಗಾಲನ್ನು ಇಟ್ಕೋಬೇಕು. ಈ ರೀತಿ ಅರ್ಧ ಮಚ್ಚೇಂದ್ರಾಸನ ಎಲ್ಲದಕ್ಕೂ ಒಳ್ಳೆಯದು. ಡೈಜೆಷನ್ ಚೆನ್ನಾಗಿರ್ತೈತಿ. ಫಿತ್ತಾಗಿರ್ತದ್ರೂ ತಲೆನೋವುಗಳು ಬರ್ತಾವೆ. ಸರಿಯಾಗಿ ಮಾನಸಿಕವಾಗಿ ಬರಳುವಾಗಿ ತಲೆನೋವುಗಳು ಬರ್ತಾವೆ. ಹೆವಿ ಕೆಲಸ ಆದ್ರೂ ತಲೆನೋವು ಬರ್ತಾವೆ. ಭಾಳಷ್ಟು ತಲೆನೋವಿಗೆ ಭಾಳಷ್ಟು ಕಾರಣಗಳಿವೆ. ಅವುಗಳನ್ನು ಒಂದೊಂದಾಗಿ ತಿಳ್ಕೊಂಡು ಈ ಆಸನಗಳ ಮೂಲಕ ನಿವಾರಣೆಯನ್ನು ಮಾಡಿಕೊಳ್ಳೋಣ. ಪೂರ್ಣವಾಗಿ ಈ ರೀತಿ ಇಟ್ಕೋಬೇಕು. ಈ ರೀತಿ
ಮನುಷ್ಯ ಈ ಆಸನದಲ್ಲೇ ಇರಬೇಕು. ನಾವು ಬೇಗ ಹೊರಗಡೆ ಬರಬಾರದು. ಮತ್ತು ಆಸನಗಳನ್ನು ಕಲಿಬೇಕಾದ್ರೆ ನಿಧಾನವಾಗಿ ಕಲಿಬೇಕು. ಈ ರೀತಿ ಎಡಗೈಯಲ್ಲಿ ಎತ್ತಬೇಕು. ಬಲಗೈಯಿಂದ ಈ ಸ್ವಲ್ಪ ಕಾಲುಗಳನ್ನು ಒತ್ತಬೇಕು. ಈ ರೀತಿ ಇಟ್ಕೊಳ್ಳೋದು. ಪಠ್ಯದ ಬಲಗೈಯಲ್ಲಿ ಈ ರೀತಿ ಇಟ್ಕೊಂಡು ಹೋಗಿ ಪಠ್ಯ ತಿರುಗಬೇಕು. ಇದು ಅರ್ಧ ಮಚ್ಚೇಂದ್ರಾಸನ. ಇನ್ನು ಏನು ಮಾಡಬೇಕು? ನಮ್ಮ ಧನುರಾಸನ ಮಾಡಬೇಕು. ಧನುರಾಸನ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಮತ್ತು ನಿಧಾನವಾಗಿ ಮಾಡ್ಕೊಳ್ಬೇಕು. ಪಟ್ಟಿಯನ್ನು ಕೆಳಗಡೆ ಮಾಡಿಕೊಂಡು ಈ ರೀತಿ ಎರಡೂ ಕಾಲುಗಳನ್ನು ಹಿಂಬಳ ಇಟ್ಕೋಬೇಕು. ನಮಗೂ ನಿಧಾನವಾಗಿ ನಮಗೆ ಸಾಧ್ಯತೆ ಪಟ್ಟೆಯ ಮೇಲೆ ಮಾಡಬೇಕು. ಈ ರೀತಿ ಧನುರಾಸನ. ಇಲ್ಲ ಇದೇ ಸ್ಥಿತಿಯಲ್ಲಿ ಇದು ಜಠರಕ್ರಿಯೆಗೂ ಚೆನ್ನಾಗಿ. ಯಾರಿಗೆ ಚಿತ್ರದಿಂದ ತಲೆನೋವು ಬರ್ತದೆ, ನಮ್ಮ ಹೊಟ್ಟೆಯ ಕೆಳಗಡೆ ಜಠರಕ್ರಿಯೆ ಇರುವುದಿಲ್ಲ. ನಮ್ಮ ಊಟ ಮಾಡಿದಂಥದನ್ನು ಕರಗಿಸ್ಕೋಬೇಕಾದ್ರೆ ಜಠರಕ್ರಿಯೆ ಚೆನ್ನಾಗಿರಬೇಕು. ಜಠರಕ್ರಿಯೆ ಚೆನ್ನಾಗಿರ್ತಂದ್ರೆ ನಿಮಗೆ ತಲೆನೋವು ಬರೋದಿಲ್ಲ. ಆ ರೀತಿ ಹಿಂದೆ ಮುಂದೆ ಮಾಡಬಹುದು. ಹೊಟ್ಟೆ ಕಡಿಮೆ ಹೋಗ್ತೈತಿ. ಅದಲ್ಲದೆ ನಮ್ಮ ಹೊಟ್ಟೆನೂ ನಿವಾರಣೆ ಆಗ್ತದೆ, ನಗಲು ನಿವಾರಣೆ ಆಗ್ತದೆ ಮತ್ತು ದೇಹದಲ್ಲಿರುವಂಥ ಬೊಜ್ಜು ಸಹ ನಿವಾರಣೆ ಆಗ್ತದೆ. ಈ ರೀತಿ ಈ ಮಾಡಬೇಕು. ಧನುರಾಸನ ಮಾಡಿದ ನಂತರ ನೆಕ್ಸ್ಟ್ ಮತ್ತೆ ಈ ರೀತಿ ನಾವು ಇರಬೇಕಾದ್ರೆ ಹೀಗೆ ಇರಬೇಕು. ಧನುರಾಸನ ಆದಂಥ ನೆಕ್ಸ್ಟ್ ಆಸನ ಪರ್ವತಾಸನ. ಪರ್ವತ ಆಸನದಲ್ಲೇ ಎರಡು ಇದು ಇದಕ್ಕೆ ಭೂಧರಾಸನ ಅಂತ. ಹೇಗೆ ಪರ್ವತಾಸನ ಮಾಡೋದ್ರೆ ಈ ರೀತಿ ನಾವು ಸೂರ್ಯ ನಮಸ್ಕಾರ ಮಾಡುವುದನ್ನು ಮಾಡ್ತೀವಿ. ಇದು ಪರ್ವತಾಸನ. ಪರ್ವತಾಸನ ಇದು ತಲೆನೋವಿಗೆ ಒಳ್ಳೆಯ ಆಸನ. ಇದು ಈ ರೀತಿ ಇರಬೇಕು. ಎರಡೂ ಹಿಂಬಳ ನೆನಪಾಗಿರಬೇಕು. ಈ ರೀತಿ ಕೈಗಳು ಈ ರೀತಿ ಇರಬೇಕು. ಎರಡೂ ಹಿಂಬಳು ನೆನಪಾಗಿರಬೇಕು. ನಮ್ಮ ದೃಷ್ಟಿ ನಾಭಿ ಕಡೆ ಇರಬೇಕು. ನಾಭಿ ಕಡೆ ಇರಬೇಕು. ನಮ್ಮ ದೃಷ್ಟಿ ಅಂದರೆ ಹೊಂಕಳ ಕಡೆ ಈ ರೀತಿ ಹೆಚ್ಚು ನಿಲ್ಲಬೇಕು. ನೋಡಿ, ಇದರಿಂದ ಈ ನಮ್ಮ ರಕ್ತ ಸಂಚಾರ ತಲೆ ಹಾಕಿ ಪೂರ್ಣ ತಲೆನೋವಿಗೆ ಈ ರೀತಿ ಬ್ಲಡ್ ಸರ್ಕ್ಯುಲೇಟ್ ಸಮಯ ಆಗಿಲ್ಲ ಅಂದ್ರೂ ತಲೆನೋವು ಬರ್ತದೆ. ಇದು ಮೂಢಾಸನ ಅಥವಾ ಪರ್ವತಾಸನ. ನೆಕ್ಸ್ಟ್ ಭುಜಂಗಾಸನ. ಭುಜಂಗಾಸನ ಯಾವ ರೀತಿ ಮಾಡಬೇಕಂತಂದ್ರೆ ಪಟ್ಟಿಯನ್ನು ಕೆಳಗಡೆ ಮಲ್ಕೋಬೇಕು. ಮಲ್ಕೊಂಡ ನಂತರ ಈ ರೀತಿ ಎರಡೂ ಕಾಲನ್ನು ಮಾಡ್ಕೋಬೇಕು. ಇದನ್ನೇ ಸ್ವಲ್ಪ ಈ ಸ್ವಲ್ಪ ಮಾಡ್ಕೋಬೋದು. ಆಮೇಲೆ ಈ ರೀತಿ ಕುತ್ಕೊಂಡು ನಾವೇನು ಮಾಡಬೇಕು? ಎರಡೂ ಕಾಲನ್ನು ಕೂಡಿಸ್ಬೇಕು. ನಿಧಾನವಾಗಿ ಕಾಲನ್ನು ಕೂಡಬೇಕು. ಈ ರೀತಿ ಪೊಸಿಷನ್ ಇರಬೇಕು. ಆಗ ನಿಧಾನವಾಗಿ ನಿಲುಗಡೆ ಆಗ್ತದೆ. ಎಷ್ಟು ಸಾಧ್ಯ ನಿಲುಗಡೆ ಆಗ್ತದೆ. ಈ ರೀತಿ ಎರಡು ಸಲ ಮಾಡಬಹುದು. ಇದು ಭುಜಂಗಾಸನ. ಭುಜಂಗಾಸನ ಆದ ನಂತರ ಸೇತುಬಂಧಾಸನ ಅಥವಾ ಕಲ್ಲರಾಸನ ಅಂತಾರೆ. ಮಲ್ಕೊಳ್ಬೇಕಾದ್ರೆ ಮತ್ತೆ ಈ ರೀತಿ ಮಲ್ಕೊಳ್ಬೇಕು. ಮಲ್ಕೊಂಡಂತ ಏನು ಮಾಡಬೇಕು? ಈ ರೀತಿ
ಎರಡೂ ಕಾಲನ್ನು ಕೂಡಿಸ್ಬೇಕು. ಕೂಡಿಸ್ಬೇಕು. ನಮ್ಮ ತಿಗಕ್ಕ ಅಥವಾ ಎಲೆಪೃಷ್ಠ ಭಾಗಕ್ಕೆ ಸ್ವೀಟ್ ತರಬೇಕು, ಹಚ್ಚಬೇಕು. ಹಚ್ಚಿದ ನಂತರ ಏನು ಮಾಡಬೇಕು, ನಮ್ಮ ಕುತ್ತಿಗೆಯನ್ನು ಎತ್ತಿ ಹಿಂಗಡಿಸ್ಬೇಕು. ಈ ರೀತಿ ಎರಡೂ ಕೈಗಳನ್ನು ಇಲ್ಲಿ ಹಿಡ್ಕೋಬೇಕು. ಈ ರೀತಿ ಇಡಬೇಕು ನೋಡಿ. ಇನ್ನು ಮಾಡೋದ್ರಿಂದ ನಮ್ಮ ತಲೆನೋವು ಹಾಕಡೆ ನಿವಾರಣೆ ಆಗ್ತದೆ. ಇನ್ನು ಹೆಚ್ಚೆಚ್ಚಿಗೆ ಆಸರೆ ಬಟ್ಟೆಯ ಮೇಲ್ಗಡೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮೈಗ್ರೇಷನ್ ಮತ್ತೆ ನಿಧಾನವಾಗಿ ಕೈಗಳನ್ನು ಊತ ಮೇಲ್ಗಡೆ ಬರುತ್ತೆ. ನಂತರ ಸುಮಾರು ಇದು ನೆಕ್ಸ್ಟ್ ಏನು ಮಾಡಬೇಕು, ವೃಕ್ಷಾಸನ. ವೃಕ್ಷಾಸನ ಮಾಡಬೇಕಾದ್ರೆ ಎರಡೂ ಕಾಲುಗಳನ್ನು ಈ ರೀತಿ ಇಳಿಯಬೇಕು. ಎದ್ದ ನಂತರ ಈಗ ಈ ರೀತಿ ಸಮಸ್ಥಿತಿಯಲ್ಲಿ ಇರಬೇಕು. ನಂತರ ನಿಧಾನವಾಗಿ ಎಡಗಾಲನ್ನು ಎತ್ತಿ ಬಲಗಾಲ ಕಡೆಗೆ ಸಾಗಿಸಬೇಕು. ಈ ರೀತಿ ನಿಧಾನವಾಗಿ ಮಾಡಬೇಕು. ಈ ಕಾಲು ಸಮಾಂತರವಾಗಿರಬೇಕು. ನಮ್ಮ ಮನಸ್ಸು ಕಾಗ್ರತೆಯನ್ನು ಗೊಳಿಸಬೇಕು. ನಮಗೆಲ್ಲ ತಲೆನೋವುಗಳು ಬರಬೇಕಂತಂದ್ರೆ ಮಾನಸಿಕವಾಗಿ ಬರಬಹುದು, ಹೆಚ್ಚಾಗಿ ತಲೆನೋವು ಬರಬೇಕು. ಅಂದರೆ ಮನಸ್ಸಿನ ಚಿಂತನೆಯನ್ನು ಮಾಡೋದು. ಹೆಚ್ಚೆಚ್ಚು ಯಾರು ಚಿಂತೆ ಮಾಡ್ತಾರೆ ಅವ್ರಿಗೆ ತಲೆನೋವು ಬರುತ್ತೆ. ಹೆವಿ ವರ್ಕ್ ಆಗೋದಿಲ್ಲ ಮತ್ತು ಮೊಬೈಲ್ಗಳನ್ನು ಹೆಚ್ಚು ಉಪಯೋಗ ಮಾಡೋದಿಲ್ಲ, ಟಿ ವಿ ನೋಡೋದಿಲ್ಲ. ಇದೆಲ್ಲ ತಲೆನೋವು ಬರ್ತಾವೆ. ಇದನ್ನು ಕಡಿಮೆ ಮಾಡ್ಕೋಬೇಕು ನಾವು. ಈ ರೀತಿ ನಿಧಾನವಾಗಿ ಹೆಚ್ಚೆಚ್ಚಿಗೆ ಈ ವೃಕ್ಷಾಸನದಲ್ಲಿ ಇರಬೇಕು. ಈ ರೀತಿ ಇನ್ನು ಈ ಸೈಡ್ ಇದನ್ನು 2 ಸಲ 3 ಸಲ ಈ ವೃಕ್ಷಾಸನವನ್ನು ಮಾಡಬೇಕು. ಇನ್ನು ಬಲಗಾಲನ್ನು ಎತ್ತಿ ಎಡ ತೊಡೆಯನ್ನು ಇಡಬೇಕು. ನಂತರ ನಿಧಾನವಾಗಿ ಬ್ಯಾಲೆನ್ಸ್ ಇಟ್ಟ ನಂತರ ನಿಧಾನವಾಗಿ ಮೇಲ್ಗಡೆ ಇರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ನಮ್ಮ ಎರಡೂ ಕೈಗಳು ಕಿವಿಟಾಗಿರಬೇಕು. ಎಷ್ಟು ಸಾಧ್ಯ ಕೈಗಳು ಮೇಲ್ಗಡೆ ಇರಬೇಕು. ಈ ರೀತಿ ಹೆಚ್ಚೆಚ್ಚು ಪ್ರಯತ್ನ ಮಾಡಬೇಕು. ಆಮೇಲೆ ನಮಸ್ಕಾರ ಸ್ಥಿತಿಗೆ ವೃಕ್ಷಾಸನ ಆದ ನಂತರ ನಿಧಾನವಾಗಿ ಕೆಳಗೆ ಕೂತ್ಕೊಳ್ಳೋದು. ಇದು ಇನ್ನೊಂದು ಪರ್ವತಾಸನ. ಪರ್ವತಾಸನ ಮಾಡಬೇಕಾದ್ರೆ ಪದ್ಮಾಸನದಲ್ಲಿ ಕೂತ್ಕೊಳ್ಬೋದು, ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಬೋದು, ಸಿದ್ಧಾಸನದಲ್ಲಿ ಕೂತ್ಕೊಳ್ಬೋದು, ಅಥವಾ ಈ ರೀತಿ ನಿಮ್ಮ ಯಾವ ಆಸನ ಬೇಕು ನಿಮಗೆ ಈಸಿಯಾಗಿದೆ ಕುಳಿತುಕೊಳ್ಳುವಂಥ ಆಸನದಲ್ಲಿ ಕುಳಿತು ಏನು ಮಾಡಬೇಕು, ಕೈಗಳನ್ನು ಈ ರೀತಿ ಇಟ್ಕೊಳ್ಳೋದು. ಆಮೇಲೆ ಮೇಲ್ಮುಖ ಕೈಗಳನ್ನು ಮೇಲ್ಮುಖವಾಗಿ ತಿರುಗಿಸ್ಬೇಕು. ಈ ರೀತಿ ಎರಡೂ ಕೈಗಳನ್ನು ಯಾರೋ ಮೇಲ್ಗಡೆ ಜಗ್ಗಿ ತಿಳ್ಕೊಂಡು ಮೇಲ್ಗಡೆ ಜಗ್ಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಮನಸ್ಸು ನಮ್ಮ ಮನಸ್ಸು ಉಸಿರಾಟ ಜೊತೆ ಇರಬೇಕು. ಈ ರೀತಿ ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಕೂತ್ಕೋಬೇಕು. ಎಲ್ಲರೂ ಕಿವಿತಾ ಇರುತ್ತೆ. ಎಲ್ಲರೂ ಕೈಗಳು ಈ ರೀತಿ ಇದು
ಪರ್ವತಾಸನ. ಪರ್ವತಾಸನ ಮಾಡೋದ್ರಿಂದನೂ ಇನ್ನು ಪಶ್ಚಿಮೋತ್ತಾಸನ ಎರಡೂ ಕಾಲುಗಳನ್ನು ಪದ್ಮಾಸನ ಹೊರಗಡೆ ಬರ್ತದೆ. ನಂತರ ಎರಡೂ ಕಾಲುಗಳನ್ನು ಕೂಡಿಸ್ಬೇಕು. ಕೂಡಿಸಿದ ನಂತರ ಹೊಸದಾಗಿ ಯಾರಿಗೆ ಬರೋದು ಅವೇ ಮಾಡಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪೂರ್ವವಾಗಿ ಈ ರೀತಿ ಬಲಗಾಲನ್ನು ಮಾಡಿಸ್ಬೇಕು, ಎಡಗಾಲನ್ನು ತೆಗೆದುಕೊಳ್ಬೇಕು. ಈ ರೀತಿ ನಂತರ ಮತ್ತೆ ನಿಧಾನವಾಗಿ ಎಡಗಾಲನ್ನು ಮಡಿಸ್ಬೇಕು, ಬಲಗಾಲನ್ನು ಛೇದ ಮಾಡ್ಕೋಬೇಕು. ನಂತರ ಎರಡೂ ಕಾಲುಗಳನ್ನು ರೂಢಿ ಆದ ನಂತರ ಸ್ವಲ್ಪ ಏನು ಮಾಡಬೇಕು, ನಿಧಾನವಾಗಿ ಎರಡೂ ಕೈಗಳನ್ನು ಈ ರೀತಿ ಬೇಕಾದ್ರೆ ಲಾಕ್ ಮಾಡಬೇಕು. ಇದನ್ನು ಸರಿಸ್ಕೋತ ಹೋಗಬೇಕು. ಈ ರೀತಿ ಇದು ಕೂಡ್ಬೋದು ಅಥವಾ ಹೆಚ್ಚಿಗೆ ಆಗಿ ಪ್ರಾಕ್ಟೀಸದ ಅವ್ರ ಈ ರೀತಿ ಬಲಗಳನ್ನು ಹಿಡ್ಕೊಂಡು ನಮ್ಮ ಹಣೆಯನ್ನು ಮುಖಾಂತರ ಪ್ರಯತ್ನ ಮಾಡಬೇಕು. ಈ ರೀತಿ ಹೆಚ್ಚೆಚ್ಚಿಗೆ ಆಸನಗಳು ಮಾಡಿದರು. ಇದಾದ ನಂತರ ಈ ಮಾಡೋದು ಪಾದಹಸ್ತಾಸನ ಮಾಡೋದು. ಈ ರೀತಿ ಹೇಳೋದು. ಎದ್ದ ನಂತರ ಎರಡೂ ಕಾಲನ್ನು ಸಮಸ್ಥಿತಿಯಲ್ಲಿರಬೇಕು. ಈ ರೀತಿ ಸಮಸ್ಥಿತಿಯಲ್ಲಿ ನಂತರ ಏನು ಮಾಡಬೇಕು, ಅಂದಾಗ ಈ ರೀತಿ ಕೈಗಳಿರಬೇಕು. ನಮ್ಮ ಭುಜದ ಸಮಾಂತರವಾಗಿರಬೇಕು. ಭುಜ ಸಮಾನ ನಂತರ ಅದನ್ನು ಎರಡೂ ಕೈಗಳು ಮೇಲ್ಗಡೆ ಹಾಕಬೇಕು. ಈ ರೀತಿ ಇದು ಯಾರೋ ಕೈ ಜಗಲಿದ್ದಾರೋ ಪೂರ್ಣವಾಗಿ ಹೋಗಬೇಕು. ಆಗ ಕೈಗಳನ್ನು ಹೆಚ್ಚು ಮುಂದೆ ಚಾಸ್ತಾರೆ. ಈ ರೀತಿ ನಿಧಾನವಾಗಿ ಬರಬೇಕು. ಆಸನಗಳನ್ನು ನಿಧಾನವಾಗಿ ಬರಬೇಕು. ಈ ರೀತಿ ಎರಡೂ ಕೈಗಳನ್ನು ನಿರ್ಲಕ್ಷ್ಯ. ನಮ್ಮ ಕಾಲುಗಳನ್ನು ಮಡಿಸಬಾರ್ದು, ಸೀದಾ ಇರಬೇಕು. ನಂತರ ನಿಧಾನವಾಗಿ ನಮ್ಮ ಹಣೆಯನ್ನು ಮೊಣಕಾಲಿಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಪಶ್ಚಿಮೋತ್ತಾಸನ ಮಾಡಿದ್ವಿ. ಪಶ್ಚಿಮೋತ್ತಾಸನ ಮಾಡಿದ ನಂತರ ಇದು ಪಾದಹಸ್ತಾಸನ ಮಾಡಿದ್ರೆ ಚೆನ್ನಾಗಿ ಬದಲಿಗೆ ಬರಬೇಕು ಮತ್ತು ಕಾರ್ಯಕರ್ತೇವೆ. ಬರಲಿಲ್ಲ ಅಂತಂದೇಳ್ಬಿಟ್ಟು ಎರಡೂ ಹಿಂದೆ ಹಾಕ್ಕೊಂಡು ಈ ರೀತಿ ಗಮನಿಸ್ಬೇಕು. ಹೆಚ್ಚೆಚ್ಚಿಗೆ ಈ ರೀತಿ ಈ ರೀತಿ ಕಾಲುಗಳನ್ನು ನಿಧಾನವಾಗಿ ಜೋಡಿಸಬೇಕು. ಈ ನಂತರ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ಳಬೇಕು. ಏನು ಮಾಡೋದು, ಶಶಾಂಕಾಸನ ಮಾಡೋದು. ಶಶಾಂಕಾಸನ ಮಾಡಬೇಕಾದ್ರೆ ಏನು ಮಾಡಬೇಕು, ವಜ್ರಾಸನದಲ್ಲಿ ಬರಬೇಕು ನಿಧಾನವಾಗಿ. ಈ ರೀತಿ ಕಾಲನ್ನು ತೊಗೊಳ್ಬೇಕು. ಈ ಕೈಗಳನ್ನು ಈ ರೀತಿ ಹೋಗಬೇಕು. ಹಿಂದೆ ಸಲ ರೂಢಿದವರು ಏನಾಗ್ತದೆ, ಮತ್ತು ವೇಟ್ ಜಾಸ್ತಿ ಇದ್ದವರು ನಡುವೆ ಬಿಡುವಂಥ ತೊಂದರೆಗಳಿರ್ತಾವೆ. ಆಸನಗಳನ್ನು ಈ ರೀತಿ ಕುಂಡಬೇಕು. ಶಶಾಂಕಾಸನಕ್ಕೆ ಚೈಲ್ಡ್ ಪೋಷನ್ ಅಂತಾರೆ. ಮತ್ತು ಇದಕ್ಕೂ ನಮ್ಮ ಮಾನಸಿಕವಾಗಿ ಬಳಲುವವರಿಗೆ ಮತ್ತು ಭಾಳ ಬೇಜಾರಾದಾಗ ಶಶಾಂಕಾಸನವನ್ನು ಮಾಡಬಹುದು. ಇದು ಯಾಕಂತಂದರೆ ಹೆಡ್ಯಾಕಿಗೆ, ತಲೆ ನೋವಿಗೆ ಇದು ಒಳ್ಳೆಯ ಆಸನ. ನೋಡಿ, ಇದು ಮಾಡೋದ್ರಿಂದ ಮನಸ್ಸು ಶಾಂತವಾಗಿರ್ತದೆ. ಈ ರೀತಿ ಇದನ್ನು ಒಂದು 2-3 ಸಲ ಮಾಡಬೇಕು. ಇದೇ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ನೀಡಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಉಸಿರಾಟದ ಜೊತೆ ನಮ್ಮ ಆಸನಗಳನ್ನು ಮಾಡಬೇಕು. ಮತ್ತು ಉಸಿರು ತೆಗೆದುಕೊಟ್ಟ ಮೇಲ್ಗಡೆ ಬರಬೇಕು. ಈಗ ಏನು ಮಾಡ್ಬೇಕಾ, ಮತ್ತೆ ವಜ್ರಾಸನದ ಹೊರಗಡೆ ಬರಬೇಕಾದ್ರೆ ಈ ರೀತಿ ಕಾಲುಗಳನ್ನು ಹೊರಗೆ ತರಬೇಕು. ತದನಂತರ ಈಗ ಏನು ಮಾಡೋಣ, ಲಾಸ್ಟ್ ಆಸನ 12ನೇ ಆಸನ ಶವಾಸನ.
ಶವಾಸನ ಈ ರೀತಿ ಕಾಲುಗಳು ಆಗಬೇಕು, ಈ ರೀತಿ ಕೈಗಳು ಅಗಲಿರಬೇಕು, ಕೈಗಳು ಆಕಾಶದ ನೋಡುವ ಹಾಗೆ ಇರಬೇಕು, ಕಾಲುಗಳು ಸ್ವಲ್ಪ ಅಗಲವಾಗಿರಬೇಕು, ಕೈಗಳು ನಮ್ಮ ಶರೀರಕ್ಕೆ ಸ್ವಲ್ಪ ದೂರವಾಗಿರಬೇಕು, ಕಣ್ಣು ಮುಚ್ಚಿರಬೇಕು. ಸುಮಾರು ನಾವು 10-11 ಆಸನಗಳನ್ನು ಮಾಡಿದೆ. ಈ ಮಾಡಿದ ದೇಹಕ್ಕೆ ಶವಾಸನದ ವಿಶ್ರಾಂತಿಯನ್ನು ಕಳೆದುಕೊಳ್ಳಬೇಕು. ನಾವೆಲ್ಲ ಮಾನಸಿಕವಾಗಿರುವುದರಿಂದ ಹೆಚ್ಚೆಚ್ಚು ಇರುವುದರಿಂದ ಮನಸ್ಸನ್ನೇ ಏಕಾಗ್ರತೆಗೊಳಿಸುವಂಥ ಕಲೆಯನ್ನು ನಾವು ಕೊಡ್ಬೋದು. ಕಾಲಿನ ಬೆರಳುಗಳಿಂದ ಹಿಡಿದು ತಲೆಯ ನೆತ್ತೆಯವರೆಗೆ ಎಲ್ಲ ಅವಯವಗಳನ್ನು ನರಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಹೋಗಬೇಕು. ಹೇಗೆ ಅಂತಂದ್ರೆ ಕಾಲಿನ ಬೆರಳುಗಳನ್ನು ಸಡಿಲಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಅಂದುಕೊಂಡು ಅವರನ್ನು ಸಡಿಲಿಸುತ್ತಾ ಹೇಗೆ ಕಾಲು ಮೊಣಕಾಲು ಬಲಿಷ್ಠವಾದ ನಮ್ಮ ತೊಡೆಗಳು, ನಡಗಳು, ಹೊಟ್ಟೆ, ಕಿಬ್ಬೊಟ್ಟೆ, ಕೈಬೆರಳುಗಳು, ಮುಂಗೈ ಬಲಿಷ್ಠವಾದ ಮರಟ್ಟೆ, ಭುಜಗಳು, ಕುತ್ತಿಗೆನರುವಂತಹ ಕಿವಿ, ಮೂಗು, ನಾಲಿಗೆ, ಜೊತೆ, ಹಣಿ, ಮೂಗು, ತುಟಿ ಪ್ರತಿಯೊಂದು ಸ್ನಾಯುಗಳನ್ನು ಸಂಧಿಸಿ ಅವರ ವಿಶ್ರಾಂತಿಯನ್ನು ಕೊಡ್ತಾ ಬಂದರೆ ಕಣ್ಣು ಮುಚ್ಚಿರಬೇಕು. ಈ ರೀತಿ ಎಲ್ಲ ಶರೀರದಲ್ಲಿರುವ ಎಲ್ಲ ನರನಾಡಿಗಳನ್ನು ಸಂಧಿಸಿ ಅವಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಬರಬೇಕು. ಒಂದ್ಸಲ ಓಂಕಾರವನ್ನು ಮಾಡಬೇಕು. ಎರಡೂ ಕಾಲಗಳನ್ನು ಜೋಡಿಸಬೇಕು. ಬಲಗೈಯಿಂದ ಎತ್ತುಕೊಳ್ಳೋದು, ಎಡಗಡೆಯಿಂದ ಎತ್ತು ಕುಳಿತುಕೊಳ್ಬೇಕು. ಈ ರೀತಿ ಸುಮಾರು ನಾವು 12 ಆಸನಗಳನ್ನು ಮಾಡಿದ್ವಿ. ಯಾವ ಆಸನ ಮಾಡಿದ್ರೆ ನಮಗೆ ನೆನಪು ಮಾಡ್ಕೊಳ್ಳೋಣ. ಅರ್ಧ ಹಲಾಸನ, ಪೂರ್ಣ ಹಲಾಸನ, ಅರ್ಧ ಮಚ್ಚೇಂದ್ರಾಸನ ಮತ್ತು ಧನುರಾಸನ, ಪಾದ ಪರ್ವತಾಸನ ಅಂದರೆ ಭೂಧನವನಾಸನ, ಭುಜಂಗಾಸನ, ಸೇತುಬಂಧಾಸನ, ವೃಕ್ಷಾಸನ, ಆಮೇಲೆ ಪಾದಸ್ಥಾಸನ, ಪಶ್ಚಿಮೋತ್ತಾಸನ, ಶಶಾಂಕಾಸನ, ಲಾಷ್ಟ ಶವಾಸನ. ಇಷ್ಟು ಸುಮಾರು 12 ಆಸನಗಳನ್ನು ನಾವೆಲ್ಲ ಮಾಡಿದ್ದೇವೆ. ನಾಳೆ ಮತ್ತೆ ಯಾವ ರೋಗಕ್ಕೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ಯೋಗ ಫಾರ್ ಕಿಡ್ನಿ ಭಾಳ ಮಂದಿಗೆ ಸಕ್ಕರೆ ಕಾಯಿಲೆ ಆದ ನಂತರ ಯಾರಿಗೆ ಹೆವಿ ಸಕ್ಕರೆ ಆಗ್ತದೋ, ಶುಗರ್ ಬರ್ತದೋ ಅವರು ಕಿಡ್ನಿ ಫೇಲ್ ಆಗೇ ಆಗ್ತದೆ. ಇದಕ್ಕೆ ಖಂಡಿತ ಭಾಳಷ್ಟು ಮಂದಿಗೆ ಸಕ್ಕರೆ ರೋಗದ ಬಳಲುವವರಿಗೆ ಅವರು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎರಡೂ ಕಿಡ್ನಿಗಳು ಬಾಲಾಗುವಂಥ ಪರಿಸ್ಥಿತಿ ಬರ್ತದೆ. ಲಾಸ್ಟ್ ಸ್ಟೇಜ್ನಾಗ ಭಾಳಷ್ಟು ಮಂದಿ ಎರಡೂ ಕಿಡ್ನಿಗಳು ಫೇಲ್ ಆಗ್ಯಾವ ಅಂತ ಹೇಳಿ ಸಾಕಾಗ್ತದೆ. ಅದಕ್ಕೆ ದಯವಿಟ್ಟು ಈ ಕಿಡ್ನಿಗಾಗಿ ನಾಳೆ ಯಾವ ಆಸನಗಳನ್ನು ಮಾಡಬೇಕು ಅನ್ನೋದನ್ನು ನಾಳೆ ನಾವು ಹೇಳ್ತು. ದಯವಿಟ್ಟು ನಾಳೆ ಕಿಡ್ನಿ ಆಸನಗಳನ್ನು ಕಲೀಲಿಕ್ಕೆ ತಾವೆಲ್ಲರೂ ಇದರ ಸೇರಬೇಕು. ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮ ಹಣೆ ಬರ, ಅದಕ್ಕೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ನಾಳೆ ಈ ಕಿಡ್ನಿ ಆಸನಗಳನ್ನು ಕಲೀಲಿಕ್ಕೆ 6:30ಗೆ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಕಿಡ್ನಿ
ಮಾಡುವಂಥ ಯಾವ ಆಸನಗಳನ್ನು ಮಾಡಬೇಕು ಅದನ್ನು ನಿವಾರಣೆ